ಗುರುಚರಣ್ ಹೇಳಿಲ್ಲ ನಾನು. ಮೋಡರಹಿತ ವಾತಾವರಣದಲ್ಲಿ ಇದು ಮಳೆ. ಯಾರೋ ಹೇಳಿದ್ರು ನೋಡಿ, ಬಿರುಗಾಳಿ ಬರುತ್ತೆ, ಅದು ಇದು ಆರೆಂಜ್ ಅಲರ್ಟು ಅಂತ ಹೇಳಿದ್ರು. ಆರೆಂಜ್ ಅದೇ ಇವರು ಹಾಕಿರೋದಷ್ಟೇ, ಅದಕ್ಕೆ ಆರೆಂಜ್ ಅಲರ್ಟ್. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ? ಇವನ್ ವಾಚ್ ಹೇಳ್ತಾ ಇದೆ ಲೌಡ್ ಎನ್ವಿರಾನ್ಮೆಂಟ್ ಅಂತ. ಗ್ರೀನ್ ಆಯಿತು, ವೆಗಾ ಸಿಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರಮ್ ಥರ್ಡ್ ವೇವ್ ಕಾಫಿ. ಸೊ ಜಸ್ಟ್ ಬಂದಿದ್ದೀನಿ ಇಲ್ಲಿ ಕಾಫಿ ಕುಡಿಯೋಕ್ಕೆ. ಒಬ್ಬನೇ ಬಂದೆ, ಅವಳನ್ನು ಡ್ರಾಪ್ ಮಾಡಿ ಬಂದೆ. ಸೊ ಜಸ್ಟ್ ಚಿಲ್ಲಿಂಗ್ ಆ್ಯಂಡ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಈಟಿಂಗ್, ವೇಟಿಂಗ್ ಫಾರ್ ಅ ಫ್ರೆಂಡ್. ಬಟ್ ಅವ್ನು ಬರ್ತಾನೋ ಗೊತ್ತಿಲ್ಲ, ಸುಳ್ಳು ನೋಡೋಣ. ಟಾಪ್ ನಿಲ್ಸ್ದೆ ಇದೊಂದು ಫೋನೆಲ್ಲ ಹೊರಗಡೆ ಹೇಳೋಣ ಅಂತ ಚಟ್ಟಿಯಿಂದ ಬಿಡೋಗ್ಬಿಡುತ್ತೆ. ಓಕೆ, ಜಸ್ಟ್ ಮಿಸ್ ಆಯಿತು. ಗ್ರೀನ್ ಇತ್ತು, ರೆಡ್ ಆಗಿಬಿಡ್ತೀಗ. ಅಯ್ಯೋ ರಾಮ, ಬಿಸಿ ಬಿಸಿ ಬರಿತಾ ಇದೆ. ಆಯ್ತು, ನೈಟ್ ಇಂಕೋ ಕಾಯ್ಬೇಕು. ಅದೇ ಜಯದೇವ ಲೆಫ್ಟ್ ತೊಗೊಂಡು ಹತ್ತು ಉಲ್ಟಾ ಹೊಡ್ಕೊಂಡು ಬಂದರೆ ಆಯ್ತು, ಕೆಲಸ ಆಯ್ತು. ನೋಡಿ ಇವನು. ಏನ ಗುಂಡು, ಓಯ್ ಗುಂಡ, ಬೇಲ್ ಶೋನು ಅಲ್ಲ, ಒಳ್ಳೆ UPS ಮೇಲೆ ಕೂತಿರ್ತಾನಪ್ಪ. ಬಂದ 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 ಅಟ್ಯಾಕ್ ಅಟ್ಯಾಕ್ ಬಂದ 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 ಬಂದು ಬಾಯೋ. ಯಾವಾಗಲೂ ಕೈ ತೊಳೆದ ಮೇಲೆ ಬರ್ತಾನೆ. ಬಾ, ಎರಡನೇ ಬ್ರೇಕ್ಫಾಸ್ಟ್ ಇದು. ಅಂದರೆ ಫಸ್ಟ್ ನಾನು ಎಗ್ ತಿಂದೆ ಅಷ್ಟೇ. ಇದು ಏನು ದೋಸೆ ಇದು? ಮಿಲೆಟ್ ದೋಸೆ. ಚಟ್ನಿ ಇದು, ಚಟ್ನಿ ಪುಡಿ ಇದು. ಯಾರ್ದೋ ಫೋನ್ ಬರ್ತಾ ಇದೆ ಅಲ್ರಿ. ನೋಡಿ, ಚಟ್ನಿ ಪುಡಿ ಮಮ್ಮಿ ಮನೆಯಲ್ಲೇ ಮಾಡೋದಿದು. ಶೇಂಗಾ ಚಟ್ನಿ ಪುಡಿ ಬೇಸಿಕಲಿ ಇದೆಲ್ಲ ಮನೆಯಲ್ಲೇ ಮಾಡೋದು. ಬೇಕಿದ್ರೆ ಹೇಳಿ, ಕೊಡ್ತೀನಿ. ಟೂ ಗುಡ್ ಆಗಿದೆ, ಟ್ರಸ್ಟ್. ಅಂತೂ ಇಂತೂ ಬಂತಿದ್ದು. ಇದರಲ್ಲಿ ಇವತ್ತು ಒಂದು ರೈಡ್ ಆಯಿತು. ಇವಾಗ ನೆಲಮಂಗಲ ಹೋಗಬೇಕು. ಸೊ ಫಸ್ಟ್ ಇದನ್ನಲ್ಲಿ ಹೋಗಿಟ್ಟು ದೊಡ್ಡ ಕಾಫಿ ಒಂದು ಬರ್ತೀನಿ. ಯಾಕಂದರೆ ಇದರಲ್ಲಿ ಹೋಗೋಣ ಅಂದ್ಕೊಂಡ್ವಿ. ನೋಡಿ, ಮಳೆ ಬರೋ ಥರ ಇದೆ. ಸೊ ಲೆಟ್ಸ್ ಗೋ ಗೆಟ್ ದ ಕಾರ್. ನಮ್ಮ ಗಾಡಿ ನೋಡಿ ಮಿಂಚ್ತವನೆ ಶಿಷ್ಯ. ಸಾರಾಗಿ ಮಿಂಚ್ತಾ ಇದೆಯಲ್ಲ, ಮಿಂಚಿಂಗ್ ಚೆನ್ನಾಗಿ ಮಿಂಚ್ತವನೆ. ಇದರಲ್ಲಿ ಹೋದರೆ ಸ್ವಲ್ಪ ನೆಲಮಂಗಲ ತನಕ ಹೋಗ್ಬೇಕ್ರಿ. ಡೆಲಿವರಿ ಇದೆ, ಯೂಸ್ ಮಾಡ್ದಂಗೂ ಆಗುತ್ತೆ, ಗಾಡಿ ತೆಗ್ದಂಗೂ ಆಗುತ್ತೆ. ಸ್ವಲ್ಪ ಹೊರಗಡೆ ಬರ್ಸಿದ್ದಾನೆ, ಆಮೇಲೆ ಸಕಲ ಮಾಡಿದ್ದಾನೆ. ರೆಡಿ, ಥ್ಯಾಂಕ್ ಯು ಸೋ ಮಚ್. ಈಗ ಹೊರಡುವ. ನಮ್ಮ ನೆಲಮಂಗಲಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರಬೇಕು. ಸೊ ಇದನ್ನು ದೊಡ್ಡ ಫೋನ್ನ ಚಾರ್ಜ್ಗೆ ಇಟ್ಟಿದ್ದೀನಿ. ಸೊ ಇದನ್ನು ಸ್ವಲ್ಪ ಹಿಂಗೆ ಆಚೆ ಇಟ್ಟರೆ ಅವಾಗ ಶೂಟ್ ಮಾಡ್ಬೋದು. ಸೊ ಎಸ್, ಹೊಡ್ತಾ ಒಂದೇ ಮಾತಾಡುವ. ಓಕೆನಾ? ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ನೈಸ್ ರೋಡ್ ಅಷ್ಟೇ. ಬಟ್ ನೋಡುವ, ಅಪ್ಪನೂ ಬರ್ತಾವ್ರೆ. ಅಲ್ಲಿ ನಾವು ಸ್ವಲ್ಪ ಸ್ಯಾಂಪಲ್ ನೋಡಬೇಕು, ಅದಕ್ಕೆ. ಓಕೆನಾ? ಸಿಗುವ. ವೆದರು ಮಳೆ ಬರೋ ಥರ ಇದೆ. ಈಗೆಲ್ಲ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಸಾಮಾನಿಟ್ಟು ಹಂಗೆ ಹೊಡ್ತಾ ಇದೀವಿ. ಡ್ಯಾಡ್ ಬಂದರು, ಹೊರಟ್ವಿ. ಈಗ ಆನ್ ದ ವೇ ಎಲ್ಲಿ ನಮ್ಮ ವಿಜಯ ಬ್ಯಾಂಕ್ ಲೇಔಟೆಲ್ಲ ಇದ್ದೀವಿ. ಹೊರಟ್ಬಿಟ್ಟು ಎಲ್ಲಿ ನಮ್ಮ ನೈಸ್ ರೋಡ್ ಚೆಕ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಿಗೆ ಜಾಮ್ ಇದ್ರೆ ಕಷ್ಟ, ಯಾಕಂದರೆ ಇದೆಲ್ಲ ಲಾಂಗ್ ವೀಕೆಂಡ್ ಅಲ್ಲ, ಎಲ್ಲರೂ ಹೊಡ್ತಾ ಇರ್ತಾರೆ. ಒಂದ್ಸಲಿ ಮ್ಯಾಪ್ಸಲ್ಲಿ ಚೆಕ್ ಮಾಡಿ ಹೋಗಬೇಕು. ಅದ್ರಲ್ಲಿ ರಶ್ ಇದ್ದರೆ ಬೇರೆ ಕಡೆಯಿಂದ ಹೋಗ್ಬೇಕು ಇದೆ ಅಂತ. ನಮ್ಮಪ್ಪ ಬೈಕಲ್ಲಿ ಬೇಗ ಹೋಗ್ಬೇಕಾಯ್ತಂತೆ. ನೋಡ್ರಿ, ಮಳೆ ಬರ್ತಾ ಇದೆ. ಹೇಳಿದ್ರೆ ಮಳೆ ಬರುತ್ತೆ ನೋಡಿ. ಅಲ್ಲಿ ಮೇಲೆ ನೋಡಿ, ಎಲ್ಲಿ ಅಂದರೆ ಎಷ್ಟಿದೆ ಇನ್ನು ನೋಡೋಣ. ಲಾಂಗ್ ವೀಕೆಂಡ್ ಅಲ್ಲ, ಅದಕ್ಕೆ ಫುಲ್ ಖಾಲಿ ಇದೆ. ಈ ಕಾಲೇಜೆಲ್ಲ ಬರತ್ತಪ್ಪ. ತುಂಬ ಅರ್ಜೆಂಟಲ್ಲಿ
ಟ್ರಾಫಿಕ್ಕೇ ಇಲ್ಲ ನೈಸ್ ರೋಡಲ್ಲಿ. ಹಾಂ ಹಾಂ ಹಾಂ, ಇದಲ್ಲ ಲಾಂಗ್ ವೀಕೆಂಡು. ನಾಳೆ ಇವತ್ತು ರಜೆ ಹಾಕಿದ್ರೆ ನಾಳೆ ನಾಡಿದ್ದು ಐ ಥಿಂಕ್ ಟ್ಯೂಸ್ಡೇನೋ ಮಂಡೇ ತನಕ ರಜೆ ಇದೆ ಲಾಂಗ್ ವೀಕೆಂಡು. 14th 15th 16th 17th ಏನಿದೆ? 17th ಏನಿದೆ? ಏನಿಲ್ಲ ಅಲ್ವಾ? ಫ್ರೈಡೇ ಸ್ಯಾಟರ್ಡೇ ರಜಾ, ಬಟ್ ಅದಕ್ಕೆ ಲಾಂಗ್ ವೀಕೆಂಡ್ ಅಂತಾರಪ್ಪ. ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಫುಲ್ ಖಾಲಿ ಹೊಡಿತಾ ಇದೆ ಎಲ್ಲ. ಪೀಸ್ಫುಲ್ ಟು ಡ್ರೈವ್. ಇಳಿದ್ವಿ, ನೈಸ್ ರೋಡ್ ಇಳಿದ್ವಿ. ಈಗ ಇಲ್ಲೇ ಇರೋದು ಮುಂದೆ ವೇರ್ ಹೌಸು. ಅಲ್ಲಿಗೆ ಹೋಗಿ ಐಟಮ್ ಡಿಸ್ಪ್ಯಾಚ್ ಮಾಡಿ ಅಲ್ಲೊಂದು ಇನ್ನೊಂದು ಹೊಸದೇನೋ ಇದೆ ಸ್ಯಾಂಪಲ್, ಅದನ್ನು ನೋಡಿ ಒಂದು ಕೊಟೇಶನ್ ಬೇಕಂತ ಅದನ್ನು ಕೊಡಬೇಕು. ನೋಡುವ. ಈಗ ಶುಡ್ ಬಿ ಔಟ್ ವಿತಿನ್ 30 minutes. ನೋಡುವ, ಅರ್ಧ ಗಂಟೆಲಿ ಹೋಗಬೇಕು. ಆದರೆ ನೋಡೋಣ, ಆದರೆ ಬಿಫೋರ್ ಲಂಚ್ ಬ್ರೇಕ್ ಬಂದಿದ್ದೀವಿ. ಸೊ ಶುಡ್ ಬಿ ಓಕೆ. ಹೋಗ್ತಾ ಇದ್ದೀವಿ ಇಲ್ಲಿಗ. ಇಲ್ಲಿ ಸೆಕ್ಯೂರಿಟಿ ಹತ್ರ ಇದು ಕೊಟ್ರೆ ನಮ್ಮ ಕೆಲಸ ಆಯ್ತು. ಈ ಕಡೆ ಬಿಸಿಲಿತ್ತು ಫುಲ್ಲು, ಈಗ ನೋಡಿ ಫುಲ್ಲು ಮಳೆ ಬರೋ ಥರ ಆಗಿದೆ. ಸೊ ಐ ವಾಸ್ ರೈಟ್. ವೇಸ್ಟ್ ಆಗಿಲ್ಲ ಕಾರಲ್ಲಿ ಬಂದಿದ್ದು, ಇಲ್ಲಾಂದರೆ ಮಳೆ ಸ್ಟಾರ್ಟ್ ಆಗಿದೆ. ಗ್ಯಾರಂಟಿ ಅಲ್ಲಿ ಬರ್ತಾ ಇರುತ್ತೆ 100%. ಮತ್ತು ನೈಸ್ ರೋಡ್ ಎಂಟ್ರಿ ಇಲ್ಲಿ. ಅದಕ್ಕೆ ಈ ಕಾರ್ ಬರೋದು, ಯಾಕಂದರೆ ನೈಸ್ ರೋಡಲ್ಲಿ ಎಕ್ಸಿಟ್ ಹೊಡೆದ್ರೆ ಸಿಗತ್ತೆ, ಮುಗಿಸ್ಕೊಂಡು ಬಂದರೆ ಆಯ್ತು ಕೆಲಸ. ಇಟ್ಟಿದ್ದೀವಿ ಕಟಫಲ್ ಥರ ಬರ್ತಾ ಇದೆ. ಓಹೋ, ಇದು ನೋಡಿ ವಿಂಡ್ಮಿಲ್ದು ಒನ್ ಆಫ್ ದ ವಿಂಗ್ಸ್. ಎಷ್ಟು ದೊಡ್ಡದಿದೆ ಅಂದರೆ ಪೋಲ್ ಹಿಡಿಯೋದು ಇದಿರೋದು ಎಷ್ಟು ಉದ್ದ ಇರ್ಬೋದು ಅಲ್ವಾ? ನೋಡಿ ಈ ಕಡೆನೂ ಇದೆ ಫುಲ್. ನಮ್ಮ ಮನೆಯಲ್ಲಿರೋ ಫ್ಯಾನ್ಗಿದು ಮನೆ ಕಟ್ಸ್ತಾ ಇದ್ದೀವಿ, ಅದ್ರದ್ದು ಫ್ಯಾನ್ ಬೇಕಿತ್ತು, ಅದಕ್ಕೆ ಕಟ್ಸ್ತಾ ಇದ್ದೀವಿ. ಆ ಕಡೆ ಬರಬೇಕು, ಮಿಸ್ ಮಾಡಿದ ನೋಡಿ. ಈ ಕಡೆ ಹೊರಟ್ವಿ ಮನೆಗೆ. ಬಸ್ ಹೋಗ್ತೀವಿ, ಊಟ ಮಾಡಿ ವಾಕ್ ಬೇರೆ ಹೋಗ್ಬೇಕೀಗ. ಆಯಿತು, ಮಳೆ ಸ್ಟಾರ್ಟ್ ಆಯಿತು. ಹಿಂದೆ ನೋಡಿ ಕಾಣಿಸ್ತಿದೆಯಾ? ಈಸಿ ಇಲ್ಲ, ನಾನು ಮಳೆ ಬರುತ್ತೆ ಅಂತ ಬೈಕಲ್ಲಿ ಬಂದಿದ್ರೆ ಏನಾಗಿರೋದು ಈಗ? ಹಾಂ ನೋಡಿ, ಹೇಳಿದೆ ತಾನೆ ಮಳೆ ಬರ್ತಾ ಇದೆ. ಹೆಂಗೆ ನೋಡಿ, ಆ ಕಡೆ ಆಲ್ರೆಡಿ ಚಾಲು ಆಯಿತು, ಆ ಕಡೆಯಿಂದ ಈ ಕಡೆ ಮಳೆ ಬಂದಿದೆ ಈಗ ನೋಡಿ. ಫುಲ್ಲು ನಿಮಗೆ ಫುಲ್ ಕ್ಲಿಯರ್ ಮಾಡ್ತೀನಿ ನೋಡಿ ಬೇಕಾದ್ರೆ. ಸ್ಪೀಡ್ ಲಿಮಿಟ್ ಇಲ್ಲಿ ನೈಸ್ ರೋಡಲ್ಲಿ 120 ನೋಡಿ. ಇದು ತಪ್ಪು ಮಾಡ್ತಾರೆ ಇವರು, ಟೂ ವೀಲರ್ ಅವರಲ್ಲ. ಇಲ್ಲಿ ನಿಂತ್ಕೊಂಡು ತುಂಬ ಡೇಂಜರಸ್, ಅದು ನಿಂತ್ಕೋಬಾರ್ದಲ್ಲಿ. ಫಾಸ್ಟಾಗಿ ಯಾರಾದರೂ ಬ್ಲೈಂಡ್ ಟರ್ನಲ್ಲಿ ಓವರ್ಟೇಕ್ ಮಾಡಿದ್ರಿ ಎಲ್ಲ ರೋಡೀಸ್. ಬಟ್ ಮನೇಲಿ ಏನು ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಶೆಲ್ಟರ್ ಥರ ಏನೋ ಮಾಡಬೇಕು ಇವರು. ವೆರಿ ಡೇಂಜರಸ್ ಅಂಡರ್ ದ ಬ್ರಿಡ್ಜ್. ಇಷ್ಟು ವೈಡ್ ಇರಲ್ಲ ರೋಡಲ್ಲಿ, ಸ್ವಲ್ಪ ಕಡಿಮೆ ಇರುತ್ತೆ. ವೆರಿ ಬೇಸ್. ಗುರುಚರಣ್ ಹೇಳಿಲ್ಲ ನಾನು, ಮೋಡ ರಹಿತ ವಾತಾವರಣದಲ್ಲಿ ಇದು ಮಳೆ. ಯಾರೋ ಹೇಳಿದ್ರು ನೋಡಿ, ಬಿರುಗಾಳಿ ಬರುತ್ತೆ, ಅದು ಇದು ಆರೆಂಜ್ ಅಲರ್ಟು ಅಂತ ಹೇಳಿದ್ರು. ಆರೆಂಜ್ ಅದೇ ಇವರು ಹಾಕಿರೋದಷ್ಟೇ, ಅದಕ್ಕೆ ಆರೆಂಜ್ ಅಲರ್ಟ್. ಔಟ್ ಹಿಂಗೆ ಇದೆ ವೆದರ್ ಈಗ. ಮತ್ತೆ ಈ ಕಡೆ ನಿಲ್ತು, ಆ ಕಡೆ ಬಂತಲ್ಲ, ಸೊ ಈ ಕಡೆ ನಿಲ್ತು, ಮತ್ತೆ ಬರತ್ತೆ ಅನ್ಸತ್ತೆ. ಗಿರುಗಾಳಿ ಅದೆಲ್ಲ ಸ್ವಲ್ಪ ಬ್ಲೇಡು, ಗೊತ್ತಿಲ್ಲ ಆಗ್ತದೋ ಇಲ್ಲೋ. ಸುಳ್ಳು ಅಲ್ಲೋಡಿ, ಅಷ್ಟು ಬೆಳಕಿದೆ. ಮಳೆ, ಇಲ್ಲೂ ಮಳೆ. ಬಂದು ಫೈನಲಿ ಬನ್ನರಘಟ್ಟ ರೋಡ್. ಇನ್ನೊಂದು 15 ನಿಮಿಷದಲ್ಲಿ ಮನೆ ರೀಚ್ ಆಗಬೇಕು. ಗುಡ್ ಡಿಸಿಷನ್ ಕಮಿಂಗ್ ಇನ್ ಕಾರ್. ಆರಾಮಾಗಿ ಬಂದ್ವಿ. ಇಲ್ಲ ಅಂದರೆ ಇದ್ದಿದ್ದು ಗ್ರಾಚಾರ ಮಳೆಯಲ್ಲಿ. ರೇನ್ಕೋಟ್ ಏನೋ ಹಾಕ್ತಿರ್ಲಿಲ್ಲ. ಇರೋದು ಹಬ್ಬ. ಒಂದು ರಾಮರಾಜ್ ಬಂದ್ಬಿಟ್ಟಿದೆ. ಬನ್ನರಘಟ್ಟ ರೋಡ್ ನೆಕ್ಸ್ಟು ಬಾಟಾ ಐಶ್ವರ್ಯ ಪಾರ್ಕ್ ಲ್ಯಾಂಡ್ ಇದೆಯಲ್ಲ, ಎಣ್ಣೆ ಹೊಡೆಯೋರು ಗೊತ್ತಿರತ್ತಿದ್ದು. ಇದು ವೆದರ್ ಅಂದರೆ ಹೆಂಗೆ? ನಮ್ಮಪ್ಪ ಈಗ ಏನು ಹೇಳಲ್ಲ, ನಾನು ಕರೆಕ್ಟ್ ಇದ್ನಲ್ಲ ಅದಕ್ಕೆ.
ಇದೆಲ್ಲ ಬರುತ್ತಾ ನಮ್ಮಮ್ಮಂಗೆ? ವೆರಿ ಗುಡ್, ಸಖತ್ತಾಗಿದೆ. ರಾಗಿ ಮುದ್ದೆ ವಿತ್ ಏನ್ರಿ ಇದು? ಪಪ್ಪು. ಇದೆಂತ ಇದು? ಅದು ಎಂಥದ್ದು ಫ್ರೈಡ್ ರೈಸ್. ಈ ಕಲರ್ ಇರುತ್ತಾ? ಓಕೆ, ದೇಸಿ ಫ್ರೈಡ್ ರೈಸ್. ಬೆಳಗ್ಗೆ ಆಯಿತು ಅಂದರೆ ನಿನ್ನೆ ಮಾಡಿದ್ದು ಸಖತ್ತಾಗಿ ಬಂದಿದೆ ಗೊತ್ತಾ? ಕಾಫಿ ಮಾಡಿದ್ನಲ್ಲ, ಒಂದು ಇದರಲ್ಲಿ 2 ಸ್ಪೂನ್ಸ್ ಹಾಕಿ 1 ಕಪ್ ಥರ 4 ಕಪ್ ಮಾಡಿದೆ. ಅದರಲ್ಲಿ ಇದನ್ನು ಮಾಡಿ ಇಟ್ಟೆ ಕೋಲ್ಡ್ ಬ್ರೂ. ಏನು ಸಖತ್ತಾಗಿ ಬಂದಿದೆ ಗೊತ್ತಾ? ವಾವ್ ಸಕ್ಕತ್ತಾಗಿ ಬಂದಿದೆ. ಇದು ಒಂದು ನಾವು ಎಷ್ಟು 250 ಕೊಡ್ತೀವಿ. ಅವ್ರ ಹತ್ರ ಪೌಡ್ರ್ ತೊಗೊಂಡು ಬಂದು ಮನೇಲಿ ಮಾಡಿದ್ರೆ ಈ ಥರದ್ದು ಒಂದು 10 ಗ್ಲಾಸ್ ಕುಡಿಬೋದು ನೋಡಿ. ಕ್ರೇಜಿ ಸೂಪರ್, ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್ ನಿಮಗೆ ಇನ್ಸ್ಟೆಂಟ್ ಕಾಫಿ ತುಂಬ ಹಾರ್ಡ್ ಅಲ್ಲ. ಇನ್ಸ್ಟೆಂಟ್ ಕಾಫಿ ಇಸ್ ಲೈಕ್ ಬೇಸಿಕಲಿ ಲೈಕ್ ಸ್ಲೋ ಪಾಯ್ಸನ್ ಓನ್ಲಿ. ಬಟ್ ಬ್ರೂಡ್ ಕಾಫಿ ಟೇಸ್ಟೇ ಬೇರೆ. ಇಟ್ಸ್ ಲೈಕ್ ಸೂಪರ್. ಹೆಂಗೆ ಹೇಳೋಣ ಅಂದರೆ, ಈಗ ನೀವು ಇಂಪೀರಿಯಲ್ ಬ್ಲೂ ವಿಸ್ಕಿ ಕುಡಿದ್ರೆ ಹೇಗಿರುತ್ತೆ, ಅದೇ ನೀವು ಏನದು ನಿಮ್ಮ ಬ್ಲೂ ಲೇಬಲ್ ಕುಡಿದ್ರೆ ಹೇಗಿರುತ್ತೆ, ಆ ಡಿಫ್ರೆನ್ಸ್ ಅರ್ಥ ಆಗುತ್ತೆ, ಕುಡಿಯೋರ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಬೇಸಿಕ್ ಹೇಳೋದು ಸ್ಟ್ರಾಂಗು, ಲೈಟು, ಸ್ಮೂತ್. ಸೊ ಸಖತ್ತಾಗಿದೆ. ನಮ್ಮಮ್ಮ ಇಲ್ಲಿ ಮನೇಲಿ ಬೇರೆ ಧೋಬಿ ಘಾಟ್ ಮಾಡಿಬಿಟ್ಟವ್ರೆ, ಮಲ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ವರ್ಕೌಟ್ ಮಾಡಿರಿ. ಯಾಕ್ರಿ? ಹಲೋ, ಎಲ್ಲಿ ಹೋಗ್ಬೇಕು? ನೀವಾದರೂ ಮಾಡಿ ಅಲ್ಲ, ಅವ್ರು ಮಾಡಿಲ್ಲ ಅಂದರೆ ನೀವು ಮಾಡಿ ಅಲ್ಲ. ಬರ್ತೀರಾ ವಾಕ್ ನನ್ನ ಜೊತೆ? ಏನೋ ಸೀರಿಯಸ್ಲಿ ನಿಮ್ಮ ಪಾಡಿಗೆ ನೀವು ವಾಕ್ ಮಾಡ್ರಿ, ನಾನು ನನ್ನ ಪಾಡಿಗೆ ಮಾಡ್ತೀನಿ. ಏನು ಮಾಡೋದು? ಇವ್ನು ನೋಡಲೇ, ಎದ್ದೇಳಲೇ, ಎಷ್ಟೋ ಮಲಗ್ತೀಯಾ? ಹಲೋ ನೋಡಿ, ಬಾಳೆಲ್ಲ ಅಲ್ಲಾಡಿಸ್ತಾನೆ. ಹಲೋ ನೋಡಲ್ಲಿ, ಅಲ್ಲಾಡಿಸ್ಬೇಕಂತ, ಮಾತಾಡಿಸ್ಬೇಕಾ, ಕೇಳಿಸ್ಕೊಳ್ತಾ ಇದ್ದೀನಿ ಹೋಗು ಅಂತ ಇವಂದು. ಅದೇನಾ ನೋಡಲ್ಲಿ, ಮುಚ್ಕೊಂಡು ಹೋಗು ನೀನು, ಇಲ್ಲಿ ಮಾತಾಡಬೇಡ, ನಂಗೆ ಇರಿಟೇಟ್ ಮಾಡಬೇಡ ಅಂತ ಅವನು. ಅಲ್ಲೇನಾ? ಅಲ್ವಾ? ಗುಂಡು ಎಷ್ಟೋ ನೋಡಲ್ಲಿ. ನಾನು ಮುದ್ದು ಮಾಡಲ್ಲ ನಿನಗೆ. ಮುದ್ದು ಮಾಡಿ 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 ನನ್ನ ಕೈ 10 ಸಲ ತೊಳ್ಕೊಬೇಕಾದ ನಾನು. ಈಗ ಇದನ್ನ ನೋಡಿ, ಇದು ಸಖತ್ತಾಗಿ ಮಾಡಿದ್ದಾರೆ. ಅವಾಗ ತೋರ್ಸೋಕ್ಕಾಗಿಲ್ಲ. ಇಲ್ಲ, ನಾಳೆ ತೋರಿಸ್ತೀವಿ. ಜಸ್ಟ್ ಒಂದು ಝಲಕ್ ನಿಮಗೆ, ಜಸ್ಟ್ ಅಷ್ಟೇ. ನಾಳೆ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಈ ಮಂತಲ್ಲಿ ಎವ್ರಿ ಫ್ರೈಡೇ, ಎನಿ ಫ್ರೈಡೇ ಮಾಡ್ಬೋದು. ಸೊ ನಾವು ನಾಳೆ ಮಾಡ್ತಾ ಇದ್ದೀವಿ, ತೋರಿಸ್ತೀವಿ ನಾಳೆ. ಸ್ವಲ್ಪ ವೇಟ್ ಮಾಡಿ. ಬಟ್ ನಾಳೆ ಇವ್ರು ನೋಡ್ಬೇಕಾದ್ರೆ ನಾಡಿದ್ದು ನೋಡ್ಬೇಕಾಗತ್ತೆ. ಇರಲಿ, ಸ್ವಲ್ಪ ಒಂದು ಝಲಕ್ ತೋರಿಸೋದಪ್ಪ. ತೋರಿಸ್ದೆ. ಕಾಫಿ ಮಾತ್ರ ಬೊಂಬಾಟಾಗಿ ಬಂದಿದೆ ನನಗಂತೂ. ಇದು ಲೈಟ್ ಆಗಿದೆ. ಒಂದ್ಸಲಿ ಕುಡ್ದು ನೋಡಿ, ಒಂದು ಸಿಪ್ ಕುಡ್ದು ನೋಡಿ. ನೀವು ಹೇಳಿ ಹೇಗಿದೆ ಅಂತ. ಕೊಳ್ಳಿಲ್ಲ, ಜಾಸ್ತಿ ಕೊಳ್ಳಿಲ್ಲ. ಲೈಟ್ ಇದೆಯಲ್ಲ, ಈ ಥರದ್ದು ಒಂದು 2-3 ಕುಡಿಬೋದು ಆರಾಮಾಗಿ, ಟೆನ್ಷನ್ ಇಲ್ಲ. ಎದ್ದಾಳಲೇ, ಹೇಳ ಪಾಲ ಆಡಿಸ್ತಾನೆ ನೋಡೋನು. ಎದ್ದಾಳಲೇ ನೋಡಿ ಗುಂಡಣ್ಣ. ಇನ್ನೂ ಲೇಜಿ ಆಗೋಕ್ಕೆ ಮುಂಚೆ ಶೂಸ್ ಹಾಕೊಂಬರೋಣ ಅಂತ. ಶೂಸಲ್ಲಿ ನಂದು ಶೂಸ್ ಹಾಕಿದ್ರೆ ಒಂದು ಕೆಲಸ ಆಗತ್ತೆ. ಪಟ ಹೋಗಿ ವಾಕ್ ಮುಗಿಸ್ಕೊಂಡು ಬಂದರೆ, ಅಯ್ಯಯ್ಯೋ ಎಲ್ಲೋಯ್ತು ನನ್ನ ಶೂಸು? ಇಲ್ಲ, ಇದೆ, ಸಿಕ್ತು. ಯಾರಿದ್ರೆ ನಮ್ಮ ಫ್ಯಾನ್ಸ್ ಇದ್ದರೆ ನೋಡಿ, ಅಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ಅವ್ರದ್ದು ಬ್ರೇಕ್ಫಾಸ್ಟ್, ಲಂಚ್, ಚಾಟ್, ಚೈನೀಸ್ ಎಲ್ಲ ಚಾಲೂ ಆಗ್ತಾ ಇದೆ. ಅವ್ರದ್ದು ಫುಡ್ ಟ್ರಕ್ ಇತ್ತು, ನಮ್ಮ ಸಂಸ್ಕೃತಿ ಅಂತ. ಈಗ ಶಾಪ್ ಆಗಿದೆ, ಶಿವಾಜಿ ಚೌಕಲ್ಲಿದೆ. ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ನಾಳೆ ಓಪನಿಂಗ್, ಗ್ರ್ಯಾಂಡ್ ಓಪನಿಂಗ್. ಹೋಗಿ ಎಲ್ಲರೂ ತಿನ್ನಿ ಮಜಾ ಹೊಡೀರಿ. ಹೇಳ್ತಾರೆ ಏನ್ರಿ, ನಮ್ಮ ಸಂಸ್ಕೃತಿಯನ್ನು ಅಭಿವೃದ್ಧಿಗೊಳಿಸಿ. ನೋಡಿ, ಇವರೇ ನನಗೆ ಕನ್ನಡ ಹೇಳ್ಕೊಟ್ಟಿದ್ದು, ಇವರಿಂದ ನಾನು ಪಾಸ್ ಆಗಿರೋದು. ಇಲ್ಲಾಂದ್ರೆ ನಾನು ಫೇಲ್. ಲೆಕ್ಚರರ್ ಎಲ್ಲ ಹೇಳ್ಬಿಟ್ಟಿದ್ರು ಅವ್ರಿಗೆ, ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ ಕರೆಸಿ, ಇವನು ಪಾಸ್ ಆಗಲ್ಲ, ಇವನು ಉದ್ಧಾರ ಆಗಲ್ಲ ಅಂತ. ಇವರಿಂದಾನೇ ಪಾಸ್ ಆಗಿದ್ದು ನಾವು. ಆ್ಯಕ್ಚುಲಿ 10th ಚೆನ್ನಾಗಿ ಮಾಡ್ತಿದ್ನಪ್ಪ. PUC ಫುಲ್ ಇಂಟ್ರೆಸ್ಟ್ ಹೋಗಿತ್ತು. 88 ಬಂದಿದೆ. ಈಗ ನಮ್ಮ ಅಂಕಲ್ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ ರವಿ ಅಂಕಲ್, ಗಾಡ್ ಬ್ಲೆಸ್ ಯು. ಅವ್ರ ಮನೆಗೆ ಹೋಗಬೇಕು. ಆದಿ ಇದೆಯಲ್ಲ, ಆದಿ ಅವ್ರ ಡ್ಯಾಡಿ
ಮತ್ತು ಅದಕ್ಕೆ ಈಗ ವೆಯ್ಟ್ ಮಾಡ್ತಾಯಿದ್ದೀನಿ. ಉನ್ನತಿ ಬಂದ ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡಿ ನಾವು ಆಮೇಲೆ ಎಲ್ಲೋ ಆಚೆ ಹೋಗ್ತಾಯಿದ್ದೀವಿ. ಎಲ್ಲಿ ಅಂತ ನೋಡಿ ಸ್ಟೇ ಟ್ಯೂನ್ಡ್. ನೈಸ್ ಜಾಗ, ಒಳ್ಳೆ ಊಟ ಸಿಗುತ್ತೆ, ಸೂಪರ್ ಜಾಗ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸ್ಟೇ ಟ್ಯೂನ್ಡ್. ನಮಸ್ಕಾರ. ಮೇಡಮ್ ಬಂದವರೆ. ಮೇಡಮ್ ಹುಷಾರಿಲ್ಲ, ಅಲ್ಲಿ ಡೆಲ್ಲಿಯಿಂದನೇ ಅವಳಿಗೆ ಸ್ವಲ್ಪ ಹುಷಾರು ತಪ್ಪಿತು. ಇನ್ನೂ ರಿಕವರಿ ಮೋಡಲ್ಲೇ ಇದ್ದಾಳೆ. ಬಂದ ತಕ್ಷಣ ಪಾಪ ಅಲ್ಲಿ ಮತ್ತೆ ಇನ್ನೊಂದು ಟ್ರಾವೆಲ್ ಆಗಿ ಬಂದು ಈಗ ಸ್ವಲ್ಪ ಫೈನಲಿ ರೆಸ್ಟ್ ಸಿಕ್ಕಿದೆ. ಹೋಪ್ಫುಲಿ ಶಿಲ್ ಬಿ ರೆಸ್ಟಿಂಗ್. ಈಗ ಅದನ್ನು ಕುಡಿದು ಅಂಕಲ್ ಆಂಟಿ ಮನೆಗೆ ಹೋಗಬೇಕು. ಅಂಕಲ್ಗೆ ವಿಶ್ ಮಾಡಿ ಆಮೇಲೆ ನಾವು ಸೂಪ್ ಕುಡಿಯೋಕೆ ಹೋಗ್ಬೇಕು ಆಚೆ. ಅದೇ ಪ್ಲ್ಯಾನ್ ಇರೋದು. ಬರ್ರಿ ಮೇಡಮ್. ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಭೀಮನ್ ಜೊತೆ ಬುಲೆಟಲ್ಲಿ. ಅಲ್ಲೇ ಹೋಗಿ ಅಲ್ಲೇನೋ ಕೇಕ್ ಕಟಿಂಗ್ ಎಲ್ಲ ಆಗಿರುತ್ತೆ, ತಿಂದು ವಿಶ್ ಮಾಡಿ ಬೇರೆ ಕಡೆ ಪ್ರಯಾಣ. I thought I will go. ಡಿಪ್ರೆಷನ್ ಕೂತಿದ್ದಾನೆ ಯಾಕೋ. ವೇಟ್ ಮಾಡ್ತಾ ಇದ್ದೀವಿ ಕ್ಯಾಬಲ್ಲಿ ಹೋಗೋಕ್ಕೆ. ಕ್ಯಾಬ್ ಬರ್ತಾ ಇದೆ, ಇನ್ನೊಂದು ಬೇಗ ಬಂತು. ಪಾಸ್ತಾ ಸ್ಟ್ರೀಟ್ ಹೇಳಿಬಿಟ್ಟೆ, ಸಾರಿ. ಅಲ್ಲಿ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಅಲ್ಲಿ ಹೋಗಿ ಚೆನ್ನಾಗಿದೆ. ಎಲ್ಲನೇ ಫುಲ್ಲು ಕವರಪ್ ಆಗಿಬಿಟ್ಟಿದ್ದಾಳೆ. ನಾನು ಹಿಂಗೆ ಕೂತೀನಿ ಹೀರೋ ಥರ. ಕ್ಯಾಬ್ ಸಿಕ್ತು. 10 ಗಂಟೆ ಊಟ ಮಾಡಬೇಕು. ವೆರಿ ಗುಡ್. 10 ಗಂಟೆಗೂ ಸಿಗ್ನಲ್ ಇಡ್ತಾರಪ್ಪ. ಬಂದ್ವಿ ಪಾಸ್ತಾ ಸ್ಟ್ರೀಟ್. ಕ್ಯಾಬಲ್ಲಿ ಬಂದ್ವಿ. ಕ್ಯಾಬಲ್ಲಿದೆ ಅವನು. ಕ್ಯಾಬ್ ಅವ್ರಿಗೆ ಇಲ್ಲಿ ತನಕ ಬಿಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಹುಷಾರು. ಗಟ್ರಲ್ಲಿ ಬಿದ್ದುಬಿಟ್ರೆ ಕಷ್ಟ. ಹೋಗ್ರಿ ನೀವು ಫಸ್ಟ್ ಹೋಗಿ. ಹಿಂಗೆ ಮಾತಾಡ್ತಾ ಅವರು ಕಲ್ತು ಬಿಡ್ತಾರೆ. ಯಾರು ಇಲ್ಲ. ಲಾಂಗ್ ವೀಕೆಂಡ್. ಇಟ್ಸ್ ಅ ಫ್ರೈಡೇ ನೈಟ್. ಟುಡೇ ಇಸ್ ವಾಟ್ ಥರ್ಸ್ಡೇ ನೈಟ್. ಹಾಂ ನೋಡಿ, ಇದು ಫುಲ್ ಇರತ್ರಿ ಯಾವಾಗಲೂ. ಇಟ್ಸ್ ಎಂಟಿ. कॉफ़ी मशीन है, ग्राइंडर, कॉफ़ी मशीन. ಬಟ್ ಖಾಲಿ ಇದೆ, ಸಖತ್ತಾಗಿದೆ, ಯಾರೂ ಇಲ್ಲ, ಪೀಸ್ಫುಲ್. ಸೊ ಅಲ್ಲಿದೆ ಕಾಫಿ ಮೆಷಿನ್ ಇದೆ ಅಲ್ಲಿ. ಕ್ಯಾಮ್ರಾ ಲೈಕ್ ದ ವೈಬ್ ಹಿಯರ್. ಬ್ರಾಕೊಲಿ ಸೂಪ್, ಕ್ರೀಮ್ ಆಫ್ ಬ್ರಾಕೊಲಿ ಸೂಪ್. ಇದು ಹಾಟ್ ಮಾಡೋಕ್ಕೆ ಹೋಗಿ ಏನೋ ಬೇರೆ ಮಾಡಿದ್ದಾರೆ, ಬಟ್ ನೈಸ್ ಆ್ಯಂಡ್ ಕ್ರೀಮಿ, ಎಂಜಾಯ್ ಮಾಡಿ. ಇದು ಬಂದು ರಾವಿಯೋಲಿ ಫ್ರಿಟ್ಟಿ ಅಂತೆ, ಬೇಸಿಕಲಿ ಫ್ರೈಡ್ ಪಾಸ್ತಾ. ಇಟ್ಸ್ ಕಾಲ್ಡ್ ರಾವಿಯೋಲಿ ಫ್ರಿಟ್ಟಿ. And pita bread and tatsi. ನಮ್ಮ ಟ್ರೆಡಿಷನಲ್ ಗಾರ್ಲಿಕ್ ಬ್ರೆಡ್, ಆರ್ಟಿಸ್ನಲ್ ಅಂತೆ. ಇದರಲ್ಲಿ ಸನ್ರೈ ಟೊಮೆಟೊ ಆ್ಯಂಡ್ ಚೀಸ್ ಹಾಕಿದ್ದಾರೆ. ನೋಡ್ರಿ, ಇದು ಚಿಕನ್ ಪಾಸ್ತಾ. ನಾನು ಇದು ಸ್ಪೈಸಿ ಇದೆ ಅಂದ್ಕೊಂಡೆ. ನೋಡೋಣ, ಫಸ್ಟ್ ಟೈಮ್ ಚಿಕನ್ ಪಾಸ್ತಾ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ. Olio for the madam. ಸೂಪರ್ ಆಗಿರೋದು ಇದು. ಜಾಕಿ ಫಾರ್ ಯು.
ಇದು ಒಂದು ಸ್ಪೂನ್ ಟು ಜಾಕಿನು ನಿನಗೆ ಜಾಕಿ ತಗೋ ನೋಡಿ ಇಲ್ಲಿ ನೋಡಿ ನಮ್ಮ ಕೇಜ್ರಿವಾಲ್ ವೇಟಿಂಗ್ ಫಾರ್ ದ ಕ್ಯಾಬ್ आने के बाद चलेंगे घर ಕ್ಯಾಬ್ ಬಂದ ಮೇಲೆ ಹೊರಟ್ವಿ ಮನೆಗೆ ವೇಟ್ ಮಾಡ್ತಾ ಇದೀವಿ ಬರ್ತಾನ ಒಂದು ಕ್ಯಾಬ್ ಅವನು ಇರ್ರಿ ಎಲ್ರಿ ಹಲೋ ಬರ್ತಾವ ಇಲ್ಲೇ ವೇಟ್ ಮಾಡಿ ಓಹೋ ಫುಲ್ ಕ್ಯಾಮ್ರಾ ಡಮಾರ್ ಆಗ್ಬಿಟ್ಟಿದೆ ನಿಮಿಷ ವೇಟ್ ಮಾಡಿ ಸ್ವಲ್ಪ ಈಗ ಕರೆಕ್ಟ್ ಆಯ್ತು ಹೊರಟ್ವಿ ಮನೆಗೆ ಹೋಗ್ತಾ ಇದೀವಿ ಇದನ್ನ ತರೋದು ಮರ್ತೋಯ್ತ್ರಿ ಬಂದೆ ಡರ್ಲಿಂಗ್ ಡೋರ್ ಹಾಕು ಗೋಲ್ಡ್ ಪಕ್ಕಲ್ ಲೋಕಲ್ ಆಗ್ಬಿಟ್ಟೆ ಲೋಕಲ್ ಇದು ನೋಡಿ ಯಾರೋ ಮಕ್ಕಳು ಇಟ್ಟಿರೋದು ಇದು ಸಡನ್ನಾಗಿ ಬೀಳ್ಬೇಕಿದು ಹೋಗಿ ಬರ್ತೀನಿ ಗಾಡಿ ಯಾವ್ದು ತೊಗೊಳ್ಳಿ ಬುಲೆಟ್ ಬೆಸ್ಟ್ ರ್ಯಾಗನಾರ್ ಬಾಯ್ ಭೀಮಣ್ಣ ರೋಡ್ ಕಾರ್ನರಲ್ಲಿದೆ ಒಂದು ಮೆಡಿಕಲ್ ಸ್ಟೋರ್ ಅವಾಗಲೇ ತರಿಸ್ಬೇಕಾಯ್ತು ಕಾಸ್ಟ್ ಇರೋದು ಬರ್ತೋಯ್ತು ತಗೊಂಡು ಬರೋಕ್ಕೆ ನನಗಲ್ಲ ಉನ್ನತಿಗೆ ಹುಷಾರಿಲ್ಲಲ್ಲ ಅದಕ್ಕೆ ಅಲ್ಲಿ ಕಾರ್ನರಲ್ಲಿದೆ ಓಪನ್ ಇದ್ರೆ ಸಾಕು ಲೈಟ್ ಎಲ್ಲ ಕಾಣಿಸ್ತಾ ಇದೆ ಓ ಎಸ್ ಓಪನ್ ಇದೆ ವೆರಿ ಗುಡ್ ಯಸ್ ಲೈಫ್ ಕೇರ್ ಮೆಡಿಕಲ್ಸ್ ವೆರಿ ಗುಡ್ ನಮಸ್ಕಾರ ಎಲ್ಲರಿಗೂ ಮತ್ತೆ ಬ್ಲಾಗ್ ಕ್ಲೋಸ್ ಮಾಡೋದು ಮರ್ತೇ ಹೋಯ್ತು ಸೊ ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್ ಎಂಥದ್ದು ಇಲ್ಲ ನೆನ್ನೆ ಪೀಸ್ಫುಲ್ ಆಗಿತ್ತು ಬಟ್ ಮೇನ್ ಒಂದು ಕೆಲಸ ಆಯಿತು ಕಾಫಿ ಡೇ ಆ ಕಡೆ ಹೋಗಿ ವೇರ್ ಹೌಸ್ ಹೋಗಿ ಬಂದ್ವಿ ಡೆಲಿವರಿ ಮಾಡಿ ಬಟ್ ಇನ್ನೊಂದು ಕೊಡಬೇಕಾದ್ರೆ ನೆಕ್ಸ್ಟ್ ವೀಕ್ ಮತ್ತೆ ಹೋಗಬೇಕು ಸೊ ನೋಡಿದ್ರಿ ನೀವು ನೈಸ್ ರೋಡಲ್ಲೆಲ್ಲ ಪುಣ್ಯ ನಾವು ಬೈಕ್ ತೊಗೊಂಡು ಹೋಗಿಲ್ಲ ಸೊ ಬೈಕಲ್ಲಿ ಹೋಗಿದ್ರೆ ಇರೋದು ನಮಗೆ ಗ್ರಾಚಾರ ಸೊ ಒಂದು ನಿಮಿಷ ಇರಿ ಏನೋ ಹೇಳ್ತಾವ್ರಿ ಇವರು ಸ್ವಲ್ಪ ಏನೋ ಹೇಳಬೇಕಾಯ್ತು ಸೊ ಅದೊಂದು ಕೆಲಸ ಆಯಿತು ಹಂಗೆ ಮೇಡಮ್ಗೆ ಡ್ರಾಪ್ ಮಾಡಿ ಬಂದೆ ಹಿಮಾಲಯನಲ್ಲಿ ಸೊ ಒಂದು ರೌಂಡ್ ಹಿಮಾಲಯದಿಂದ ಆಯಿತು ಒಂದು ರೈಡ್ ಹೋಗಬೇಕು ಯಾವಾಗ ಹೋಗೋದು ಗೊತ್ತಾಗ್ತಿಲ್ಲ ಸೊ ಎಲ್ಲ ಸ್ಟ್ರೀಮ್ಲೈನ್ ಆಗಿ ಸೆಪ್ಟೆಂಬರ್ ಒಂದು ಸ್ಕೆಚ್ ಹಾಕೋಣ ಇನ್ನು ಮಳೆ ನಿಲ್ಲಿ ಅಂತ ಕಾಯ್ತಾ ಇದ್ದೀನಿ ಇಲ್ಲ ಸುಮ್ಮನೆ ಅದು ಹಾಕೋ ಇದು ಹಾಕೋ ರೈನ್ ಕೋಟ್ ಹಾಕೋ ಅದೆಲ್ಲ ತಲೆನೋವು ಎನಿವೇಸ್ ಅದೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಏನೋ ಇವತ್ತು ನೋಡ್ತಾ ಇರ್ತೀರಾ ಆಮೇಲೆ ಅಷ್ಟೇ ರೀ ಸಂಜೆ ಬಂದು ನಮ್ಮ ಅಂಕಲ್ ಬರ್ಡೇ ಇದೆ ಹ್ಯಾಪಿ ಬರ್ಡೇ ವಿಶ್ ಮಾಡಿರಿ ಎಲ್ಲರೂ ರವಿ ಅಂಕಲ್ ಹ್ಯಾಪಿ ಬರ್ಡೇ ಅಂತ ಆಮೇಲೆ ಮುಗಿಸ್ಕೊಂಡು ನಾವು ಸೂಪ್ ಕುಡಿಯೋಕೆ ಹೋದ್ವಿ ಎಲ್ಲಿ ಪಾಸ್ತಾ ಸ್ಟ್ರೀಟಿಗೆ ಅಲ್ಲೇ ಹೋಗಿ ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ಬಿಟ್ವಿ ಒಂದು ಕೆಲಸ ಆಯಿತು ಸೊ ಊಟ ಮುಗಿಸ್ಕೊಂಡು ಬಂದು ಚಿಲ್ ಮಾಡಿ ಮಲ್ಕೊಂಡ್ಬಿಟ್ವಿ ಅದೇ ಮಲ್ಗಿದ ಮೇಲೆ ಆ್ಯಸ್ ಯೂಶುವಲ್ ಇವತ್ತು ವ್ಲಾಗ್ ಕ್ಲೋಸ್ ಮಾಡೋದು ಮರ್ತೇ ಹೋಯ್ತು ಸೊ ಸಾರಿ ಎನಿವೇಸ್ ಹೋವರ್ ಹ್ಯಾಸನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರ ಲೈಕ್ ಮಾಡಿರಿ ಚೆನ್ನಾಗಿರುತ್ತೆ ಕಮಾನ್ ಓಕೆನಾ ಮತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಲವ್ ಯು ಕನ್ನಡದಲ್ಲಿ ಚೆನ್ನಾಗಿ ಬರ್ತಿದ್ರೆ ಹೇಳಿ ಕಮೆಂಟ್ ಮಾಡಿ ಕನ್ನಡದಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತ ಇದರಲ್ಲೇ ಕಂಟಿನ್ಯೂ ಮಾಡೋದು ಓಕೆನಾ ಟೇಕ್ ಕೇರ್ ಬಾಯ್ ಸಿ ಯು ಗೈಸ್ ವೆರಿ ಸೂನ್ ಬಾಯ್ ಸಿ ಯು ಬಾಯ್ 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 ಬಾಯ್